ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಆರತಿ ಉಕ್ಡು ಮಾರಮ್ಮ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಾಲಯವು ಮೈಸೂರು ಜಿಲ್ಲೆಯ ಪಾಂಡವಪುರದಲ್ಲಿ ಇದೆ. ಈ ದೇವಾಲಯವು ಪಾಂಡವಪುರದಿಂದ ಸರಿಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಅಹಲ್ಯಾದೇವಿಯು ಶಾಪ ವಿಮೋಚನೆ ಆದ ನಂತರ ಇಲ್ಲಿ ಬಂದು ನೆಲೆ ನಿಂತಿದ್ದಾರೆ. ಆರತಿ ಎಂದರೆ ಶುಭಕರ ಹಾಗೂ ಮಂಗಳಕರ ಎಂದು ಅರ್ಥ. ಉಕ್ಕಡ ಎಂದರೆ ಗಡಿ ಎಂದು ಅರ್ಥ. ಈ ದೇವಾಲಯಕ್ಕೆ 200 ವರ್ಷಗಳಷ್ಟು ಇತಿಹಾಸ ಪುರಾಣವೂ ಇದೆ. ಈ ದೇವಿಯು ಇಲ್ಲೇ ವಾಸಿಸುತ್ತಿರುವ ಬೆಸ್ತ ಜನಾಂಗರಾದ ಮಾರಿಗುಡಿ ಎಂಬ ವಂಶಸ್ಥರಿಗೆ ಈ ದೇವಿಯು ಮೀನನ್ನು ಹಿಡಿಯಲು ಹೋದಾಗ ಈ ದೇವಿಯು ನೀರಿನಲ್ಲಿ ತೇಲುತ್ತಾ ಬಂದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತಂತೆ. ಆನಂತರ ಪುನಃ ನೀರಿನಲ್ಲಿಯೇ ಎಸೆದು ಆನಂತರ ಮತ್ತೆ ಬಲೆಯನ್ನು ಬೀಸಿ ಮೀನನ್ನು ಹಿಡಿಯಲು ಪ್ರಯತ್ನಿಸಿದಾಗ ಮತ್ತೆ ಬಂದು ಸಿಕ್ಕಿ ಹಾಕಿಕೊಂಡಿತಂತೆ. ಆನಂತರ ಎಲ್ಲರೂ ಅದನ್ನು ನೋಡಿ ಭಯಭೀತರಾಗಿ ಓಡಿ ಹೋದರಂತೆ. ಆಗ ದೇವಿಯು ಆಶೀರ್ವಾಣಿಯನ್ನು ನುಡಿದು, ನಾನು ಶಾಪ ವಿಮೋಚನೆ ಆದ ಅಹಲ್ಯಾದೇವಿಯು ಇಲ್ಲಿಗೆ ಬಂದು ಮಾರಮ್ಮನಾಗಿ ನೆಲೆಸಿದ್ದೇನೆ, ನನ್ನನ್ನು ತೆಗೆದುಕೊಂಡು ಹೋಗಿ ಪೂಜಿಸಿ ಎಂದು ದೇವಿಯು ಹೇಳುತ್ತದೆಯಂತೆ. ಆನಂತರ ಆ ವಿಗ್ರಹವನ್ನು ತೆಗೆದುಕೊಂಡು ಬಂದು ಅಲ್ಲಿಯೇ ಇದ್ದ ಬೇವಿನ ಮರದ ಕೆಳಗಡೆ ಪ್ರತಿಷ್ಠಾಪಿಸಿದರಂತೆ. ಮಾರನೆಯ ದಿನ ಬಂದು ನೋಡಿದಾಗ ಅಲ್ಲಿ ಇನ್ನೊಂದು ಉದ್ಭವ ಮೂರ್ತಿಯು ಮೂಡಿರುತ್ತದೆ. ಇಲ್ಲಿ ಪ್ರತಿ ವರ್ಷವೂ ಮೇ ತಿಂಗಳಿನಲ್ಲಿ ಅಮ್ಮನವರು ಸಿಕ್ಕಿದ ದಿನವನ್ನು ವಾರ್ಷಿಕೋತ್ಸವ ಎಂದು ನೆರವೇರಿಸುತ್ತಾರೆ. ಇಲ್ಲಿ ತೆಪ್ಪೋತ್ಸವವೂ ಸಹ ನೆರವೇರಿಸುತ್ತಾರೆ. ಹೂ ಹೊಂಬಾಳೆ ಸೇವೆ ಎಂದು ನೆರವೇರಿಸುತ್ತಾರೆ. ಪ್ರತಿ ಕಾರ್ತಿಕ ಸೋಮವಾರದ ದಿನದಂದು ದೇವಿಗೆ ಇಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸುತ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆಯ ದಿನದಂದು ಇಲ್ಲಿ ಸಾಕಷ್ಟು ಜನರು ಸೇರುತ್ತಾರೆ. ಇಲ್ಲಿ ಜನರಿಗೆ ಯಾವುದೇ ತರಹದ ದೃಷ್ಟಿ ದೋಷ ಹಾಗೂ ಮಾಟ ಮಂತ್ರ ಇತ್ಯಾದಿ ಯಾವುದೇ ತರಹದಾಗಿದ್ದರೂ ಇಲ್ಲಿ ತಡೆ ಒಡೆಯುವ ಮುಖಾಂತರ ಆ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇಲ್ಲಿ ಇದೆ. ಇಲ್ಲಿ ಸಾಕಷ್ಟು ಜನರು ಮಂಗಳವಾರ, ಶುಕ್ರವಾರದಂದು ಬಂದು ಸಹ ತಡೆ ಒಡೆಸಿಕೊಂಡು ಹೋಗುತ್ತಾರೆ. ಹಾಗೆಯೇ ಇಲ್ಲಿ ಈ ದೇವಾಲಯದಲ್ಲಿ ಎಳ್ಳು, ಜೀರಿಗೆಯನ್ನು ಸಹ ಕೊಡುತ್ತಾರೆ. ದೇವರ ದರ್ಶನವಾದ ನಂತರ ದೇವಸ್ಥಾನದ ಹಿಂಭಾಗದಲ್ಲಿ ಬಂದು ದೇವಿಯ ಗೋಪುರದ ಮೇಲೆ ಆ ಎಳ್ಳು, ಜೀರಿಗೆಯನ್ನು ಎಸೆದರೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇಲ್ಲಿ ಇದೆ. ಈ ಜಾಗದಲ್ಲಿ ಮೊದಲು ಕೋಳಿ, ಕುರಿಗಳನ್ನು ಬಲಿ ಕೊಡುತ್ತಿದ್ದರಂತೆ. ಇದೆಲ್ಲ ಈಗ ಇಲ್ಲದ ಕಾರಣ ದೇವಾಲಯದ ಹಿಂಭಾಗದಲ್ಲಿ ದೇವರಿಗೆ ಬಲಿಯನ್ನು ಕೊಟ್ಟು ಮಾಂಸ, ಮಜ್ಜಿಗೆ ಊಟಗಳನ್ನು ಮಾಡಿಕೊಂಡು ಹೋಗುತ್ತಾರಂತೆ. ಈಗ ಆ ಪ್ರತೀತಿಯೂ ಇಲ್ಲ. ಭಕ್ತರ ಕೋರಿಕೆಗಳು ಈಡೇರಿದ ನಂತರ ಈ ದೇವಿಗೆ ಮಡಲಕ್ಕಿ ಸೇವೆಯನ್ನು ಸಹ ಮಾಡಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.